ನಮಸ್ತೆ. ನನ್ನ ಹೆಸರು ಆಶಾ ನೋಜು. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮ. ಮುಂದುವರಿದ ಭಾಗ. ಸುಗ್ರೀವಾರ್ಷಭಾನು ಅಂಗಾದ ದ್ವಿವಿಧಾನು ಜಾಂಬಾವಂತನ ಕೂಡಿಕೊಂಡು ನಳಮೈಂದ ನೀಲಾನು ಗಜ ಗಂಧ ಮಾದಾನ ರಾವಣಿಗೆದುರಾದರಂದು ಕಪಿವೀರರೆಲ್ಲರೂ ಒಡ್ಡೈಸೆ ಬಂದಾರು ಪರ್ವತ ಶಿಖರವ ಹೊತ್ತು ದೃಷ್ಟಿಗ ಗೋಚರನಾಗಿಯೇ ಕೆಡವಿದ ವಾನರನು ಇಂದ್ರಜಿತು. ರಘುವಂಶ ಪುತ್ರ ರಾಮರ್ದಿಸಲೆಸೆದನು ರಾವಣಿ ಬ್ರಹ್ಮಾಸ್ತ್ರವನ್ನು. ರಾಮ ತಮ್ಮನಿಗೆಂದ ಬೊಮ್ಮನ ಮಾನಿಸೆ ಸಹಿಸಿಕೋ ಬಂದಾನೋವನ್ನು. ಬಿದ್ದ ರಾಘವರನ್ನು ಕಾಣುತ್ತಲಿಂದ್ರಾರೆ ಒಳಹೊಕ್ಕ ನಿಜ ಗೇಹವನ್ನು. ರಾವಣನನು ಜಾನು ಬಂದು ಸಾಂತ್ವನಗೈದ ತಂಗೆಟ್ಟ ವಾನರರನ್ನು. ರಾವಣಿ ಎಸೆದಿದ್ದ ಸರಳುಗಳೇಟಿಂಗೆ ಬಿದ್ದ ಜಾಂಬವನನ್ನು ಕಂಡು ರೇಕ್ಷ ಶ್ರೇಷ್ಠನ ಬಳಿಸಾರ್ಧ ವಿಭೀಷಣ ಹನುಮಾನ ಕೃತಿಗೂಡಿಕೊಂಡು ನೋವಿನಂ ನರಳುವ ವೃದ್ಧ ಬಲ್ಲೋಕಂಗೆ ವಂದಿಸಿದನು ಹನುಮಂತ. ಕಪಿಸೇನೆಯೊಂದಿಗೆ ರಾಮ ಲಕ್ಷ್ಮಣರನ್ನು ರಕ್ಷಿಸೆಂದನು ಜಾಂಬವಂತ. ಸಾಗರವನು ದಾಟಿ ಮೇಲಕ್ಕೇರುತ್ತ ಸಾಗಿ ಮಂಜುವೆಟ್ಟವನೇರಿ ನೋಡು ಕಡುಗಂಪು ಸೂಸುವ ಪರ್ವತ ಶಿಖರಾದಿ ಹುಡುಕು ಮೂಲಿಕೆಗಳ ಜಾಡು. ಗಂಧವಾಹಾತ್ಮಜ ಮೃತ ಸಂಜೀವಿನಿಯನ್ನು ಸಾವಣ್ಯಕರಣಿಯ ಜೊತೆಗೆ ಸಜ್ಞಾನಕರಣಿ ವಿಶಲ್ಯಕರಣಿಗಳ ಹೊತ್ತು ತಾರಯ್ಯ ಔಷಧಿಗೆ. ಬಲ್ಲೋಕ ರಾಜನು ನುಡಿದಂತೆ ಪವನಾಜ ರಾಮಂಗೆ ನಮಿಸುತ್ತಲೆದ್ದ. ಬೆಳೆಯುತ್ತಲೇ ಮಲಯಾದ್ರಿ ಏರುತ್ತಾ ಅಂತರಿಕ್ಷಕ್ಕೆ ತೂರಿ ನೆಗೆದ. ವಾಯುವೇಗದಿ ಬಂದು ಮಾರುತಿ ಸೇರಿದ ಹಿಮವ ಪರ್ವತ ಶೃಂಗವನ್ನು ಕಂಡನು ಸ್ವರ್ಣಾದ್ರಿ ಶಬ್ದವ ಹಿಮವಚ್ಚಿ ಲೇನ್ನುವ ಹೆಬ್ಬಂಡೆಯನ್ನು. ಶಿತಾಪೋವನಗಳ ನೋಡುತ್ತಾ ಶಂಭು ನೆಲೆ ನಿಂತ ಕೈಲಾಸ ಕಂಡ. ಅಗ್ನಿ ದೀಪ್ತಿಯಲ್ಲಿದ್ದ ಔಷಧಾಚಲ ಕಂಡು ಹನುಮಂತ ನಚ್ಚರಿಗೊಂಡ. ಜಾಜ್ವಾಲ್ಯಮಾನದ ಗಿರಿಯನ್ನು ಸುತ್ತಿದ ದಿವ್ಯವಾದ ಔಷಧಿ ಹುಡುಕಿ ಕಣ್ಮರೆಯಾದವು ಮೂಲಿಕೆಗಳು ಸುತ್ತ ವಜ್ರಕಾಯನ ಪಾದ ಸೋಂಕಿ. ಔಷಧಿಗಳನ್ನೆಲ್ಲೂ ಕಾಣದೆ ಮಾರುತಿ ಕೋಪದಿಂದಾರ್ಭಟಿಸುತ್ತ ಬೆಳೆದು ನಿಂತಿಹ ವನಸ್ಪತಿಗಳ ಜೊತೆಯಲ್ಲಿ ಪರ್ವತ ಶಿಖರವ ಕಿತ್ತ. ದೂರ್ವಾಲದೊಳಗದ್ರಿಯ ನೆತ್ತಿ ಹಾರಿದ ಗರುಡನ ಸಾದೃಶ್ಯದಲ್ಲಿ ಉತ್ತಾರದೆತ್ತಾರದಿಂತಂದ ಬೆಟ್ಟವ ನೀಳಿಹುಯ್ದ ರಣಭೂಮಿಯಲ್ಲಿ. ಭಜರಂಗಿಯನ್ನು ಕಂಡು ವಾನರ ಸಮುದಾಯ ಕುಣಿಯಿತು ಸಂತೋಷ ಪಡುತ್ತ. ರಾಮನ ಸೇವೆಯ ಭಾಗ್ಯವಿದೆಂದನು ಔಷಧಿಯೊಪ್ಪಿಸಿ ಕೊಡುತ್ತ. ವೈದ್ಯ ಸುಷೇಣನು ಮೂಲಿಕೆಗಳ ಕಿತ್ತು ರಾಘವರಾರೈಕೆ ಗೈದ. ವಾನರ ಗಡಣಕ್ಕೆ ಶುಶ್ರೂಷೆಯನ್ನು ನೀಡಿ ಚೈತನ್ಯವನಗೂಡಿಸಿದ.
ಔಷಧಾದ್ರಿಯ ಹೊತ್ತು ಮತ್ತೊಮ್ಮೆ ಹಾರಿದ ಹಿಮಗಿರಿಯಲ್ಲಿಡಲೆಂದು ಕಾರ್ಯ ಸಾಧನೆ ಮಾಡಿ ಮರಳಿದ ವಜ್ರಾಂಗಿ ರಾಮನ ಸನ್ನಿಧಿಗೆಂದು ಸುಗ್ರೀವಾಜ್ಞೆಯಲು ಲಂಕೆಗೆ ಬೆಂಕಿಯ ನಿಟ್ಟಿತು ಸೋಮ ಕತಮಾಲ ಕೊತ ಜ್ವಲಿಸುತ್ತ ವ್ಯಾಪಿಸೆ ಟಂಕಾರವನ್ನು ಗೈದ ರಾಮ ಕನಕಾಲಂಕೆಯ ಸೇನೆ ಕೇಳುತ್ತಾ ಬೆಚ್ಚಿತು ಟಂಕ್ರೇತಿ ಝೇಂಕಾರವನ್ನು ದಂಡವನ್ನೆತ್ತಿ ಎದೇರಿಸಿದ ರಾಮ ಮುರಿದಾನು ಗೋಪುರವನ್ನು ಉರಿವ ಕೊಳ್ಳಿಯ ಹೊತ್ತು ಆಗಸೆಯೊಳು ನಿಂತಿದ್ದ ವಾನರ ಮುಖ್ಯರ ಕಂಡು ಕುಂಬಾರ ಯುದ್ಧಕ್ಕೆ ಕಳುಹಿದ ರಾವಣ ವಿಹ್ವಲಗೊಂಡು ಕುಂಭಕರ್ಣನ ಪುತ್ರರೊಡಗೂಡಿ ಹೊರಟಾರು ಯೂಪಾಕ್ಷ ಮೊದಲಾದ ಖಳರು ಆಯುಧಧಾರಿಗಳಾದ ದಾನವರನ್ನು ಆಕ್ರಮಿಸಿದರು ವಾನರರು ಅಂಗಾದ ಕೊಲಲು ಪ್ರಜಂಘ ಕಂಪನರನ್ನು ಶೋಣಿತಾಕ್ಷನ ಕೊಂದ ದ್ವಿವಿಧ ಮೇಲೇರಿ ಬಂದಿದ್ದ ಯೂಪಾಕ್ಷನ ಸುವನ್ನು ಕಸಿದುಕೊಂಡನು ವೀರಮೈಂದ ಅಸಹಾಯ ರಾಕ್ಷಸ ಸೈನ್ಯವ ದೂಡಿತು ಕಡುಗಾಲಿ ಕುಂಬಾಲಿ ತೆಡೆಗೆ ಬವರಿಗರಿಗೆ ಧೈರ್ಯ ನೀಡುತ್ತಾ ಕುಂಬಾನು ಎದಿರಾದ ಕಪಿಮುಖ್ಯರಿಂಗೆ ಅಚಿರಾಂಶು ಕಾಂತಿಯ ಶರಗಳನ್ನೆಸೆಯುತ್ತ ತುಡುಕಿದ ವಾನರರನ್ನು ವಾಲೆ ಕುಮಾರನ ಜೊತೆ ಮೈಂದಾದಿವಿಧರ ಮೂರ್ಛಿತಗೊಳಿಸಿದವನು. ಧನ್ಯವಾದಗಳು.